ಕನಿಷ್ಠ ಒಂದು 2-3 ಗಂಟೆ ರಾತ್ರಿ ಹೋದಾಗೆ ಸಡನ್ನೇ ಬಸ್ಸಿಗೆ ಬಡದಾಗೆ ಆಯಿತು. ಡಿಪ್ 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 ಒಂದು ಸೌಂಡ್. ನಾವು 4 ಜನ ಕೂಡ ಬಂದು ಲೈಟಾಗಿ ನೋಡುವಾಗ ಯಾರು ಇರಲಿಲ್ಲ. ಆದರೆ ಅವರು ಎಷ್ಟು ಹೆದರಿಕೆಯವರು ಅಂತ ಹೇಳಿದರೆ ಅವರು ಬಾಡಿಗೆಯನ್ನು ಸಹ ಬಿಡ್ತಾರೆ, ಬೇಕಾದರೆ ಆ ಮಾರ್ಗದಲ್ಲಿ ಬರ್ತಿರ್ಲಿಲ್ಲ. ಅದು ನಮ್ಮ ಗೆಳೆಯ. ನಾವು ಹಾಸನಕ್ಕೆ ಹೋಗಿದ್ವಿ. ಏನೋ ಒಂದು ವಿಚಾರವಾಗಿ ನಾವು ಹಾಸನಕ್ಕೆ ಹೋಗಿ ಬರುವಾಗ ಇದೇ ಜಾಗದಲ್ಲಿ ಅವನಿಗೆ ದೆವ್ವ ಕಾರ್ನಲ್ಲಿ ಜೀಪಿನಲ್ಲಿ ಹೋಗುವವರು ಸಹ ಹೇಳ್ತಾರೆ, ಅಲ್ಲಿ ಹೋಗುವಾಗ ಯಾರೋ ಒಬ್ಬರು ಅಪರಿಚಿತರು ಬಸ್ಸನ್ನು ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು ಅಂತ, ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತ. ಸ್ನೇಹಿತರೆ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ತಡರಾತ್ರಿ 1 ಗಂಟೆ ಆಗಿದೆ ನೋಡಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಹಾಗೆ ಬೆಂಗಳೂರಿಗೆ ಕನೆಕ್ಟ್ ಆಗುವಂತಹ, ಹಾಗೆ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಕನೆಕ್ಟ್ ಆಗುವಂತಹ ಒಂದು ಸಂಗಮ ಆಗುವಂತಹ ರೋಡ್ ಅಂತ ಹೇಳಿದರೆ ಅದು ಪೆರಿಯ ಶಾಂತಿ, ಕೊಕ್ಕಡದ ಹತ್ತಿರ ಬರುತ್ತೆ ಪೆರಿಯ ಶಾಂತಿ. ಆ ಪೆರಿಯ ಶಾಂತಿ ಎಂಬ ರಸ್ತೆಯಲ್ಲಿದ್ದೇನೆ. ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಇದು ನಿಗೂಢ ಪ್ರದೇಶಗಳ ಒಂದು ತಾಣ ಆಗಿದೆ. ಇಲ್ಲಿ ಹಲವಾರು ಕಥೆಗಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಭಾಗದಲ್ಲಿ ಅದೆಷ್ಟೋ ನಿಗೂಢಗಳನ್ನು ಬಚ್ಚಿಟ್ಟುಕೊಂಡಿರುವ ಸ್ಥಳಗಳಲ್ಲಿ ಪೆರಿಯ ಶಾಂತಿ ಅನ್ನೋದು ಕೂಡ ಬಹಳ ವಿಶೇಷವಾದಂತಹ ಸ್ಥಳ. ಇಲ್ಲಿ ಬಂದ್ರೇ ತುಂಬ ಜನರಿಗೆ ಹೆದರಿಕೆ. ರಾತ್ರಿ ಆಗ್ತಾ ಇದ್ದಾಗೆ ಯಾರೂ ಕೂಡ ಈ ಸ್ಥಳಕ್ಕೆ ಬರಲ್ಲ. ರಾತ್ರಿ ಯಾಕೆ ಬರಲ್ಲ ಈ ಸ್ಥಳಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ದೆವ್ವಗಳು ಓಡಾಡುತ್ತೆ ಅಥವಾ ಆತ್ಮಗಳು ಓಡಾಡುತ್ತೆ. ಇಲ್ಲಿ ಎಷ್ಟೋ ಒಂದು ಈ ಹಿಂದೆ ಕೊಲೆಗಳು ನಡೆದು ಆ ಬಾಡಿಗಳನ್ನು ಈ ಪ್ರದೇಶಗಳಲ್ಲಿ ಎಸೆದಿದ್ದಾರೆ. ಇದರ ಬಗ್ಗೆ ತುಂಬ ಜನಕ್ಕೆ ಹೆದರಿಕೆ ಇದೆ. ಆ ಹೆದರಿಕೆಯಿಂದಲೇ ಈ ಭಾಗದಲ್ಲಿ ಜನಗಳು ಓಡಾಡ್ತಾ ಇಲ್ಲ. ಬಟ್ ನಾವು ಒಂದು ಧೈರ್ಯ ಮಾಡಿ ಈ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿಯ ಮಾಹಿತಿಯನ್ನು ಒಂದಷ್ಟು ಜನರಿಗೆ ತಿಳಿಸಬೇಕು. ಯಾಕೆಂದರೆ ಲಾಸ್ಟ್ ಒಂದು ನಾವು ಬೆಳ್ತಂಗಡಿಯ ಬೆಳಾಲ ಹತ್ತಿರ ಮಾಡಿದಂತಹ ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿದಾಗ ಅಲ್ಲೊಂದು ನಿಗೂಢ ರಸ್ತೆ, ಅದು ಅಲ್ಲಿ ಹಲವಾರು ಅವಘಡಗಳು ಸಂಭವಿಸಿದೆ ಅನ್ನುವಂಥ ವರದಿಯನ್ನು ಮಾಡಿದಾಗ ಅಲ್ಲಿ ಹೇಳಿದರು, ನೀವು ದಯವಿಟ್ಟು ಪೆರಿಯ ಶಾಂತಿಯ ಬಗ್ಗೆ, ರಹಸ್ಯದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅಂಥೇಳಿ. ಖಂಡಿತವಾಗಿಯೂ ಜನರಿಗೆ ಅನುಭವ ಏನೆಲ್ಲ ಆಗಿದೆ ಪೆರಿಯ ಶಾಂತಿ, ಹಾಗಾದರೆ ನಿಜವಾಗಿ ದೆವ್ವಗಳು ಇರೋದು ನಿಜಾನ ಈ ಪ್ಲೇಸಲ್ಲಿ, ಅಥವಾ ಜನರು ಹೆದರಿಸಲಿಕ್ಕೆ ಹೇಳ್ತಾ ಇದ್ದಾರಾ, ಯಾವುದು ಕೂಡ ಗೊತ್ತಿಲ್ಲ. ಬನ್ನಿ, ಈ ಒಂದು ಸ್ಥಳದ ನಿಗೂಢ ಸ್ಥಳ ನೀವು ನೋಡ್ಬೋದು. ಕತ್ತಲಾಗ್ತಿದ್ದಂಗೆ ಇಲ್ಲಿ ಎಲ್ಲವೂ ಕೂಡ ವಾಹನಗಳ ಸಂಚಾರ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲೋ ಲಾರಿ ಲಾಂಗ್ ಜರ್ನಿ ಹೋಗುವವರಷ್ಟೇ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಮತ್ತು ಈ ಭಾಗದಲ್ಲಿ ಯಾರೂ ಕೂಡ ವಾಹನವನ್ನು ನಿಲ್ಲಿಸೋದಿಲ್ಲ. ಸೊ ಇವತ್ತು ನೋಡ್ಬೋದು, ಇದು ನನ್ನ ಈ ಕಡೆ ಭಾಗದಲ್ಲಿ ಏನು ಕಾಣ್ತಾ ಇದೆ, ಇದು ದಟ್ಟವಾದಂತಹ ಒಂದು ಕಾಡು. ಈ ಕಾಡು ಆಮೇಲೆ ಎಡಬದಿಗೆ ಏನು ಕಾಣ್ತಾ ಇದೆ, ಈ ಕಡೆಗೂ ಕಾಡು. ಇದ್ರ ಮಧ್ಯದಲ್ಲಿ ಈ ರಸ್ತೆ ಕೊಕ್ಕಡಕ್ಕೆ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗುತ್ತೆ. ಮತ್ತು ಬೆಂಗಳೂರಿಂದ ಬರುವಂಥ ವಾಹನಗಳು, ಹಾಗೆ ಧರ್ಮಸ್ಥಳದಿಂದ ವಾಪಸ್ ಬೆಂಗಳೂರಿಗೆ ಹೋಗುವಂತಹ ವಾಹನಗಳು ಇದೇ ರಸ್ತೆಯಲ್ಲಿ ಕನೆಕ್ಟ್ ಆಗ್ತದೆ. ನಿಗೂಢಗಳು ಅಂತ ಹೇಳಿದ ಮೇಲೆ ಅಲ್ಲಲ್ಲಿ ಆಯಾಯ ಸ್ಥಳದಲ್ಲಿ ಕೆಲವು ಈಗಲೂ ಹಂಟೆಡ್ ಪ್ಲೇಸ್ ಅಂತ ನಾವು ಹೇಳ್ತೇವೆ. ಒಂದಷ್ಟು ಕಡೆಗೆ ಜನರು ಯಾರೂ ಓಡಾಡೋದಿಲ್ಲ. ಅಂಥ ಹಂಟೆಡ್ ಪ್ಲೇಸಲ್ಲಿ ಇಲ್ಲಿಯ ಒಂದು ರಹಸ್ಯ ಕೂಡ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ, ಎಲ್ಲಿ ನೆಗೆಟಿವ್ ಇರುತ್ತೋ ಅಲ್ಲೂ ಪಾಸಿಟಿವ್ ಕೂಡ ಇರುತ್ತೆ. ಹಾಗಾಗಿ ಯಾವುದನ್ನು ಕೂಡ ನಾವು ಅಲ್ಲೆಗೆಳೆಯುವ ಹಾಗೆ ಇಲ್ಲ. ಇವತ್ತು ನಾವು ಒಂದಷ್ಟು ಜನರನ್ನು ಮಾತಾಡಿಸಿದ್ದೀವಿ. ಅವರ ಮಾತುಗಳನ್ನು ಕೂಡ ಕೇಳಿ ನಮಗೆ ಇಲ್ಲಿ ಬಂದ ನಂತರ ಯಾವುದೇ ಅನುಭವಗಳು ಕೂಡ ಇಷ್ಟೊತ್ತಿಗೆ ಯಾವ ಅನುಭವಗಳು ಕೂಡ ಆಗಲಿಲ್ಲ. ಆದರೆ ಜನಗಳ ಅಭಿಪ್ರಾಯ ಕೂಡ ಮುಖ್ಯ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಪುರುಷೋತ್ತಮ ಕುದ್ಕುಳಿಯವರು, ಸ್ಥಳೀಯರು. ಇಲ್ಲಿಯ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸರ್, ರಾತ್ರಿ 1 ಗಂಟೆ ಆಗಿದೆ, ನಾವು ಇಲ್ಲಿದ್ದೀವಿ ಪೆರಿಯ ಶಾಂತಿಯಲ್ಲಿ. ಯಾರು ಈ ಕಡೆ ಓಡಾಡಲಿಕ್ಕೂ ಹೆದರ್ತಾರೆ, ಬಹಳ ಇರ್ತಾರೆ. ಯಾಕೆ ಸರ್, ಯಾಕೆ ಹೆದರ್ತಾರೆ ಈ ಭಾಗದಲ್ಲಿ ಜನ ಓಡಾಡಲಿಕ್ಕೆ ಅಂತ? ಅಂದರೆ ನನ್ನ ಅನುಭವಕ್ಕೆ ಬಂದಾಗೆ, ನಮ್ಮ ಅಣ್ಣ KSRTC ಕಂಡಕ್ಟರ್ ಗೋಪಾಲ್ ಗೌಡ ಅಂತ, ಅವನು ಬ್ಯಾಂಗ್ಳೂರಿಂದ ಒಂದು ಸಲ ಧರ್ಮಸ್ಥಳಕ್ಕೆ ಹೋಗುವಾಗ ನೋಡಿ, ಇದೇ ಸ್ಥಳದಲ್ಲಿ ಪಕ್ಕದ ಇದೇ ಸ್ಥಳದ ಬಸ್ಸು ಕೆಟ್ಟೋಗಿತ್ತು. ಬಸ್ ಕೆಟ್ಟೋಗಿದ್ದು. ಆವಾಗ ಅರ್ಜೆಂಟಾಗಿ ಅವನ ಡ್ರೈವರಿಗೆ ಊರಿಗೆ ಹೋಗಬೇಕಿತ್ತು. ಅವನ ಡ್ರೈವರ್ ಉಜಿರೆನ ಏನೋ ಇರಬೇಕು, ಉಜಿರೆ ಕಡೆಯವರು. ಹಾಗಾಗಿ ಅಣ್ಣ ಒಬ್ಬನಿಲ್ಲೇ ನಿಲ್ಲಬೇಕಾಗಿತ್ತು ಪರಿಸ್ಥಿತಿ ಇತ್ತು. ಆಗ ಮನೆಗೆ ಅವನು ಫೋನ್ ಮಾಡಿದ, ಬಸ್ಸಿಗೆ ಈಗ ಕೆಟ್ಟೋಗಿದೆ, ಬರುವಾಗ ಊಟ ತನ್ನಿ, ನೀವು ಊಟ ಮಾಡಿಕೊಂಡು ನೀವು ಊಟ ತನ್ನಿ. ಆಮೇಲೆ ಈ ಬಸ್ಸಲ್ಲಿ ಇವತ್ತು ನಾವು ಮಲಗಬೇಕಾಗ್ತದೆ, ಯಾಕಂದರೆ ಕಳ್ಳತನ ಕೂಡ ಆಗುವಂಥ ಭಯ ಇತ್ತು. ಯಾಕಂದರೆ ಡೀಸೆಲ್ ಗೌರ್ಮೆಂಟ್ ಬಸ್ಸಲ್ಲೂ ಏನಾದರೂ ಕಳ್ಳತನ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಬನ್ನಿ ನಾವು ಇಲ್ಲಿ ಮಲಗಬೇಕಂತ ಹೇಳಿದರು. ಆಗ ನಮ್ಮೊಟ್ಟಿಗೆ ಶ್ರೀಯುತ ಸತೀಶ್ ಗೌಡ ಕೂಡಲ, ನಮ್ಮ ಅಕ್ಕನ ಮಗ, ಆಮೇಲೆ ನಮ್ಮ ಭಾವ ಇದ್ದಾರೆ ಜಾರಿಗಿದ್ದಾರೆ ಶಿವಪ್ಪ ಗೌಡ ಅಂತ, ಮತ್ತು ನಮ್ಮ ಅಣ್ಣ, 4 ಜನ ಬಸ್ಸಲ್ಲಿ ಆ ದಿನ ರಾತ್ರಿ ನಾವು ಮಲಗಿದ್ದೀವಿ. ಇಲ್ಲೇ ಬಂದು ರಾತ್ರಿ ಇಲ್ಲಿ ಮಲಗಿದ್ದೇವೆ. ಬಂದು ಒಂದು 15-20 ವರ್ಷಗಳ ಆಗಿರ್ಬೋದು ಈ ಘಟನೆ ನಡೆದು. 20 ವರ್ಷ ಖಂಡಿತ ಆಗಿರ್ಬೋದು ನನ್ನ ಪ್ರಕಾರ.
ಆ ಸಂದರ್ಭದಲ್ಲಿ ನಾವು ರಾತ್ರಿ ಮಲಗಿದೆ, ನಿದ್ದೆ ಬರಲಿಲ್ಲ, ಸ್ವಲ್ಪ ಭಯ ಇತ್ತು. ದಟ್ಟವಾದ ಯಾಕಂದ್ರೆ ನೀವು ಕಥೆಗಳನ್ನೆಲ್ಲ ಕೇಳಿದ್ರಿ ಹಿಂದೆ. ಹಿಂದೆ ಕೇಳಿದ್ದೀವಿ ನಾವು, ತುಂಬ ಕೇಳ್ಪಟ್ಟಿದ್ದೇವೆ. ಈ ಪೆರೇಸ್ ಅಂತಂದ್ರೆ ಹಾಗೆ ಹೀಗೆ, ಅಲ್ಲಿ ದೆವ್ವ ಇದೆ, ಈ ತರ ಭೂತ ಪ್ರೇತಗಳ ಆತ್ಮಗಳು ಇದೆ ಅನ್ನುವಂಥದ್ದು ಅವತ್ತು ನಾವು ಕೇಳಿದ್ದೇವೆ. ಅದೊಂಥರ ಭಯ ನಮಗೆ ಆವರಿಸಿತ್ತು, ಏನು ಮಾಡೋ ಅಂತೇಳಿ. ಆದರೂ ನಮ್ಮ ಬಸ್ಸಲ್ಲಿ ನಿದ್ದೆ ಬರಲಿಲ್ಲ. ಕನಿಷ್ಠ ಒಂದು 2-3 ಗಂಟೆ ರಾತ್ರಿ ಹೋದಾಗೆ ಸಡನ್ನೇ ಬಸ್ಸಿಗೆ ಬಡದಾಗೆ ಆಯಿತು, ಡಿಪ್ 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 ಒಂದು ಶಬ್ದ ಬಡದಾಗೆ ಆಯಿತು. ನಾವು 4 ಜನ ಕೂಡ ಬಂದು ಲೈಟಾಗಿ ನೋಡುವಾಗ ಯಾರು ಇರಲಿಲ್ಲ. ಮೇಲಿಂದ ಕೂಡ ಸೌಂಡು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಎಂತಂತ ಗೊತ್ತಿಲ್ಲ ನಮಗೆ. ಈಗ ಆ ಕಥೆಗಳನ್ನು ಕೇಳಿದಾಗ ಆಗಿರ್ಬೋದು, ದೇವಗಳ ಇದು ಇರ್ಬೋದು, ಅದು ಇನ್ನಿತರ ಯಾವುದು ವಿಚಾರ ಅಂತ ನಮಗೆ ಇನ್ನೂ ನಿಗೂಢವಾಗಿ ಅದೊಂದು ಉಳಿದಿದೆ. ಬಟ್ ಇಲ್ಲಿ ಲೋಕಲಲ್ಲಿ ಒಂದೊಂದು ಕಥೆಗಳು ಇದಾವೆ ದೈವಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ಬೇರೆ ಬೇರೆ ಜನರು ಬೇರೆ ಬೇರೆ ಥರ ಮಾತಾಡ್ತಾರೆ. ಎಷ್ಟೋ ದೇಹಗಳನ್ನು ಕೊಲೆಗಳಾದ ಸಂದರ್ಭದಲ್ಲಿ ದೇಹಗಳು, ಅನಾಥ ದೇಹಗಳು ಸಿಕ್ಕಿದೆ, ಸೂಸೈಡ್ ಆಗಿದೆ ಈ ಪ್ರದೇಶಗಳಲ್ಲಿ ಅನ್ನುವಂಥ ಮಾಹಿತಿ ಇದೆ. ಅದು ಕೇಳಿಪಟ್ಟಿದ್ದೇವೆ. ಆದರೆ ಒಬ್ಬರಿಂದ ಒಬ್ಬರೊಂದು ಈ ರೀತಿ ಕೇಳ್ಬಿಟ್ಟಿದ್ದೇವೆ, ಇಂತಿಂದ ಅಲ್ಲಿ ಹೋದರೆ ಬೆಲೆ ಕಷ್ಟ ಆಗ್ತದೆ. ಆ ಕಡೆ ಒಂದು ಸಾಧಾರಣ ಒಂದು 8-9 ಗಂಟೆಯಿಂದ ಬೈಕಲ್ಲಿ ಓಡಾಡಲಿಕ್ಕೆ ಕೂಡ ಒಂದು ಕಷ್ಟ ಆಗುವಂಥ ಪ್ರದೇಶ ಇದು. ಬೈಕಲ್ಲಿ ಕೂಡ ಈ ಪ್ರದೇಶದಲ್ಲಿ ಯಾರು ಬೇಕಾದರೆ ಕಡೆಗೆ ಒಂದು ಡ್ರಾಪ್ ಕೊಡಿ ಅಂತ ಹೇಳಿದ್ರು ಹೋಗ್ಲಿಕ್ಕೆ ಕೂಡ ಭಯ ಆಗುವಂಥ ಒಂದು ಯಾರು ಕೂಡ ಬರೋದಿಲ್ಲ. ರಿಕ್ಷಾದವರು ಕೂಡ ಭಯ ಪಡುವಂಥ ಒಂದು ಸನ್ನಿವೇಶ ಇದೆ. ನೋಡಿ, ತಡರಾತ್ರಿ ಈಗ 1:15 ಗಂಟೆ ಆಗಿದೆ. ನೀವು ಗಡಿಯಾರನ್ನು ನೋಡ್ಬೋದು, 1:15 ಗಂಟೆ ಆಗಿದೆ. ನೋಡಿ, ಅಲ್ಲಿ ಮಳೆ ಬರ್ತಾಯಿತ್ತು. ನಾವು ಸಡನ್ನೇ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಮಳೆ ಬಂತು. ಮತ್ತೇನು ಮಾಡೋದು, ಕಾರ್ ಒಳಗಡೆ ಬಂದು ಮುಂದುವರಿಸೋಣ, ಈಗ ಕಂಟಿನ್ಯೂ ಮಾಡೋಣ ಅದನ್ನು. ನೀವು ಹೇಳ್ತಾ ಇದ್ರಿ, ಅದೇ ಬಸ್ಸಿದ್ದೊಂದು ಸ್ಟೋರಿ ಹೇಳಿದ್ರಿ. ನಿಮ್ಮ ಬಗ್ಗೆ, ಇದರ ಬಗ್ಗೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಏನಾದರೂ ಹೇಳಿದ್ದುಂಟಾ ಅಂತೇಳಿ? ಈಗ ತುಂಬ ಜನ ಹೇಳಿದ್ದಾರೆ. ಎಂತೆಂತ ಅವರಿಗೆ ಯಾವ್ದಾರ ಅನುಭವ ಬಂದದ್ದು? ಒಂದನ್ನು ಅನುಭವ ಅಂದರೆ ಇಲ್ಲಿ ಬಂದಾಗ ಒಂದು ದೆವ್ವದ ರೂಪದಲ್ಲಿ ಸೀರೆ ಉಟ್ಕೊಂಡು ವೈಟ್ ಥರ ಇದು ಬಿಳಿ ಬಟ್ಟೆಯಲ್ಲಿ ಬಂದದ್ದು ಎದುರಿಗೆ ಬಂದಿದೆ, ಈ ಥರ ಹೇಳಿದ್ದಾರೆ ಕೂಡ. ಮತ್ತು ನೀವು ಜೀಪಲ್ಲಿ ಬರುವಾಗ, ಗಾಡಿಯಲ್ಲಿ ಬರುವಾಗ ಏನೋ ಆಯಿತು ಅಂತ ಹೇಳಿದ್ರಲ್ಲ, ಏನದು ಈ ಜಾಗಕ್ಕೆ ಬರುವಾಗ? ಅದು ನಮ್ಮ ಗೆಳೆಯ, ನಾವು ಹಾಸನಕ್ಕೆ ಹೋಗಿದ್ವಿ. ಏನೋ ಒಂದು ವಿಚಾರವಾಗಿ ನಾವು ಹಾಸನಕ್ಕೆ ಹೋಗಿ ಬರುವಾಗ ಇದೇ ಜಾಗದಲ್ಲಿ ಅವನಿಗೆ ದೆವ್ವ ಹಿಡಿದದು. ಇದೇ ಜಾಗದಲ್ಲಿ ಪ್ರೇತ ಹಿಡಿದು ಬಹಳ ಜೋರ ಆಯಿತು. ಮತ್ತೆ ಏನು ಮಾಡಿದ್ರಿ? 4 ಗಂಟೆ ತನಕ ನಾವು ಮತ್ತೆ ನಮ್ಮ ಹತ್ತಿರದಲ್ಲಿ ಪಕ್ಕದೊಂದು ಆಳಂತೆ ಒಂದು ಪ್ಲೇಸ್ ಇದೆ, ಅಲ್ಲಿ ಅವರು ಅದಕ್ಕೆ ಒಂದು ಸ್ವಲ್ಪ ನಾವೆಲ್ಲ ಇದು ಮಾಡ್ತೇವಲ್ಲ, ಮಂತ್ರ ಅದೆಲ್ಲ ಪೂಜೆ ಮಾಡಿ ಆಮೇಲೆ ಬೆಳಿಗ್ಗೆ ಒಂದು 7 ಗಂಟೆ ಹೊತ್ತಿಗೆ ಅದು ಸಾಧಾರಣ ಅವನಿಗೆ ಕ್ಲಿಯರ್ ಆಯಿತು. ಎಂತ ನಮಗೆ ಗೊತ್ತೇ ಆಗಲಿಲ್ಲ, ಆ ಥರ ಆಗಿದೆ ಅವನಿಗೆ ಅವರ ಪರಿಸ್ಥಿತಿ ಆ ಥರ ಆಗಿದೆ. ಮತ್ತು ವಾಹನ ಚಾಲಕರು ನೀವಾಗಲೇ ಹೇಳಿದ್ರಿ, ಈ ದಾರಿಯಲ್ಲಿ ಬರಲಿಕ್ಕೆ ರಾತ್ರಿ ಹೆದರ್ತಾರೆ ಅಂತ. ಅಂದರೆ ಇಲ್ಲಿಯ ಬಗ್ಗೆ ಗೊತ್ತಿದ್ದವರು, ಈ ಬಾಡಿಗೆ ರಿಕ್ಷಾದವ್ರು ಬರೋದಿಲ್ಲ, ಒಮ್ಮೆ ಬಿಡು ಮಾರೆ ಅಂತ ಹೇಳಿದರೆ ಯಾರು ಬರೋದಿಲ್ಲ, ಬಸ್ಸಿಗೆ ಬಿಡು ಮಾರೆ ಅಂತ ಹೇಳಿದರೆ ಬೆಳಿಗ್ಗೆ ಯಾರು ಬರೋದಿಲ್ಲ. ಯಾಕಾಗಿ ಬರೋದಿಲ್ಲ? ಅವರಿಗೇನು ಸಿಕ್ಕಾಪಟ್ಟೆ ಭಯ ಇದೆ ಈ ಜಾಗದಲ್ಲಿ? ಅದು ಭಯ ಅಂದರೆ ಒಂದು ಈ ಥರ ಘಟನೆ ನಡೆದಾಗ, ಈಗ ಒಂದೊಂದು ಘಟನೆ ಒಬ್ಬರ ಬಾಯಿಂದ ಈ ಥರ ನಡೆದಾಗ ಅವರಿಗೆ ಭಯ ಪಟ್ಟಿದ್ದಾರೆ ಅವರು. ಅಂದರೆ ಬಾಯಿಂದ ಬಂದಾಗ ಹಾಗೆ ತುಂಬ ಭಯಪಟ್ಟು ಕೆಲವರಿಗೆ ಅದೊಂದು ನಿಜವಾಗ್ಲೂ ನಡೆದ ಘಟನೆಯೋ ಈ ಥರವರೆಗೆ ಭ್ರಮೆಯಲ್ಲಿ ಅವರು ಥರ ಸ್ವಲ್ಪ ಹೆದರಿಕೆಯಿಂದ ಈ ಕಡೆ ಓಡಾಡಲಿಕ್ಕೆ ಸ್ವಲ್ಪ ಭಯಪಡ್ತಾರೆ. ಅಂದರೆ ಬಾಯಿಂದ ಬಾಯಿಗೆ ಬಂದದ್ದು. ಆದರೆ ಎಲ್ಲೂ ಕೂಡ ನಿಮಗೆ ಅನುಭವ ಬಂದದ್ದು ಏನಾರು ಉಂಟಾ ಇಲ್ಲಿ? ನನಗೆ ಬಂದದ್ದು ಅದೇ, ನಾವು ಬಸ್ಸಲ್ಲಿ ನಮ್ಮ ಅಣ್ಣದೊಂದು, ಅದು ಬಿಟ್ಟು ಮತ್ತೆ ನಾವು ಹಾಸನಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಗೆಳೆಯನಿಗೆ ಆದಂಥ ಒಂದು ಘಟನೆ, ಎರಡು ಘಟನೆಗಳು ನಿಮ್ಮ ಕಣ್ಣಾರೆ ಕಂಡಂಥದ್ದು. ದೆವ್ವ ಪ್ರೇತಗಳು ಇದೆ ಅಂತ ಹೇಳೋದು ನೀವು ನಂಬ್ತೀರಾ? ಈಗ ಏನಂದರೆ ನಂಬಿಕೆ ಮತ್ತು ಅಪನಂಬಿಕೆ ಎರಡೂ ಇದೆ. ನಂಬಿಕೆ ಇದು ಈಗಿನ ವಾಸ್ತವ ಸ್ಥಿತಿಯಲ್ಲಿ ಬೇಕಾದರೆ ನಂಬುವಂಥದ್ದೇ, ನನ್ನ ಕಣ್ಣಾರೆ ಕಂಡಾಗ ನಾನು ನಂಬುವಂಥದ್ದೇ. ಯಾಕಂದರೆ 1-2 ಘಟನೆ ಹೇಳಿದ ಮೇಲೆ ನನ್ನ ಕಣ್ಣೆದುರೇ ನಡೆದಾಗ ನಾವು ಅದನ್ನು ನಂಬಲೇಬೇಕಾಗ್ತದೆ. ಬಟ್ ಇದನ್ನು ಗೊತ್ತಿದ್ದು ಕೂಡ ನಾವು ಇಲ್ಲಿಗೆ ಬಂದಿದ್ದೀವಿ. ಜನರಿಗೆ ಇದ್ರ ಬಗ್ಗೆ ಒಂದಷ್ಟು ಕುತೂಹಲಗಳಿತ್ತು, ಅದರ ಬಗ್ಗೆ ತಿಳಿಸುವ. ಇದು ದೆವ್ವ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಇದೆ ಅಂತಲೂ ಹೇಳೋದಲ್ಲ, ಇಲ್ಲ ಅಂತಲೂ ಹೇಳೋದಲ್ಲ. ನಾವಿಲ್ಲಿ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದಷ್ಟು ಅನುಭವಕ್ಕೆ ಬಂದದನ್ನು ಹೇಳ್ತಾ ಇದ್ದೀವಿ. ಬಟ್ ಅದು ಯಾವ ವಿಚಾರಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ನಮ್ಮ ಅಣ್ಣನ ಬಸ್ಸಲ್ಲಿ ಕೂಡ ನಾ ಹೇಳಿದಲ್ಲ, ಇದು ಅದು ಎಂತ ಅಂತ ನಾವು ವಾಪಸ್ ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಏನಂತ ಇನ್ನೂ ಕೂಡ ನಿಗೂಢ ಆಗಿದೆ. ಅದು ಕೂಡ ನನ್ನ ಗೆಳೆಯನಿಗೆ ಆಗಂತ ಘಟನೆ ಕೂಡ ಯಾವ ರೀತಿ ಅವನಿಗೆ ಆಗಿದೆ ಅಂತ ಗೊತ್ತಿಲ್ಲ. ಅದು ಕೂಡ ನಿಗೂಢವಾಗಿದೆ. ಅಲ್ಲ, ಹಾಗೆ ಬರೋದಿದ್ರೆ ಬೇರೆ ಕಡೆ ಬರ್ಬೋಯ್ತಾರೆ, ಇಲ್ಲಿಗೆ ಬರೋಗ್ಲೇ ಯಾಕೆ ಬಂತು ಅವರಿಗೆ ಅಲ್ವಾ? ಅದೊಂದು ಮೇಜರ್ ಆಗಿರುವಂತ ಅದನ್ನು ಗಮನಿಸಬೇಕಾಗ್ತದೆ. ಹಾಗೆ
ಥ್ಯಾಂಕ್ ಯು. ತುಂಬ ವಿಷಯಗಳನ್ನು ನಮ್ಮ ಜೊತೆ ಹೇಳಿಕೊಂಡ್ರಿ. ಹೌದು. ಇದ್ರ ಬಗ್ಗೆ ನಾವು ಒಂದು 2 ಜನರ ನಾನು ಬರೋದಂದ್ರೆ ಹೇಳಿದ್ದೆ, ನೀವು ಮತ್ತೆ ಬರಲೇ ಇದು ಇವ್ರನ್ನ ಒತ್ತಾಯ ಮಾಡಿ ನಾನೇ ಕರ್ಕೊಂಡು ಬಂದಿದ್ದು. ಯಾಕಂತ ಹೇಳಿದ್ರೆ ಇವರು ಹೇಳಿದ್ರು ನಾನು ಬರೋದಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಒತ್ತಾಯ ಮಾಡಿದೆ, ಬನ್ನಿ ಅಂತ ಹೇಳಿದೆ. ಬಂದು ಒಂದು 2 ನಿಮ್ಮ ಅನುಭವಗಳನ್ನು ಹೇಳಿ ಸಾಕು, ನೀವೇನು ಎಕ್ಸ್ಟ್ರಾ ಏನು ಹೇಳೋದು ಬೇಡ, ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿದೆ. ಅವರಿಗಾದ ಅನುಭವಗಳನ್ನು ಅವ್ರು ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಅನುಭವ ಆಗಿರ್ತದೆ. ಸರಿ, ಈಗ ನಾವು ಮಾತಾಡೋ ಇನ್ನೂ ವಿಚಾರ ಬೇಕಾದ್ರೆ ಹಲವಾರು ಕೇಳ್ಬೋದು. ಇದೀಗ ನಮ್ಮ ಈ ರಾತ್ರಿಯಲ್ಲಿ ಯಾರು ಸಿಗ್ತಾರೆ, ಹಗಲು ಹೊತ್ತರದೇ ಯಾರು ಸಿಗ್ಬೋದಿತ್ತು. ಪರವಾಗಿಲ್ಲ ನೋಡಿ, ಈ ಕಮೆಂಟ್ ಬಾಕ್ಸ್ ಇದೆ. ಇದು ಕೊಕ್ಕಡ ಭಾಗದವರು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಪ್ರೀತಿಯಿಂದ, ಹೆದರಿಕೆಯಿಂದ, ಅಥವಾ ಏನು ಕಂಡಿಲ್ಲ ಅಂದರೆ ಏನು ಕಂಡಿಲ್ಲ ಸರ್, ನಾವು ಅಲ್ಲಿಯವರೇ ಅಂತಲೇ ಹೇಳಿ. ಏನಾದರೂ ನಿಮಗೆ ಅನುಭವಕ್ಕೆ ಬಂದಿದ್ರೆ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಅವರವರಿಗೆ ಕೂತ್ಕೊಂಡು ಮನೇಲೇ ಕೂತ್ಕೊಂಡು ಅನುಭವಗಳನ್ನು ಹಂಚ್ಕೋಬಹುದು ಅಲ್ವಾ ಸರ್? ಅಲ್ವಾ? ಖಂಡಿತ. ಒಬ್ಬೊಬ್ಬರನ್ನ ಅನುಭವ ಕೇಳೋದಕ್ಕಿಂತ ಈಗ ನೋಡಿ, ನಾವು ಈ ಕೇಳಿದ ಅನುಭವಕ್ಕೆ ಈಗ ನಿಮ್ಮನ್ನು ಮಾತಾಡಿಸಿದ್ದಕ್ಕೆ ಸ್ವಲ್ಪ ಜನ ಹೇಳ್ಬೋದು, ಅದರ ಸುಳ್ಳು ರೀ, ದೆವ್ವ ಗಿವ್ವ ಏನು ಇಲ್ಲ ಅಂತ ಸ್ವಲ್ಪ ಜನ ಹೇಳ್ಬೋದು. ಈಗ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ, ಇದೇ ರೀ ದೆವ್ವ ಇದೆ, ಯಾಕ್ರಿ ಇಲ್ಲ, ನೆಗೆಟಿವ್ ಇದನ್ನ ಹಾಗೆ ಹೇಳ್ಬಾರ್ದು, ಇದೆ ಅಂಥದ್ದು ನೆಗೆಟಿವ್, ಎಲ್ಲಿ ಪಾಸಿಟಿವ್ ಇದೆ ಅಲ್ಲಿ ನೆಗೆಟಿವ್ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣೆದುರಿಗೆ ಎಷ್ಟೆಷ್ಟೋ ಪ್ಲೇಸ್ಗಳು, ಗೋಸ್ಟ್ ಹಾಂಟೆಡ್ ಪ್ಲೇಸ್ಗಳು ಅಂತ ವಾಸ ಮಾಡ್ತಾ ಇದ್ದಾವೆ ಅಂತ. ಕೆಲವು ಪ್ರದೇಶಗಳಿಗೆ, ಕೋಲ್ಕತ್ತಾದಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗೆ ಯಾರೂ ಕೂಡ ಕತ್ಲು ಹೊತ್ತು ಅಲ್ಲಿಗೆ ಹೋಗುವುದಿಲ್ಲ. ಯಾಕೆ ಹೋಗುದಿಲ್ಲ ಅಂದರೆ ಅಲ್ಲಿ ದೆವ್ವಗಳು ವಾಸಿಸ್ತವೆ ಅಂತ. ಆ ಇಡೀ ಊರನ್ನೇ ಸಂಜೆ ಆಗ್ತಿದ್ದಂಗೆ ಬಂದ್ ಮಾಡಿದೆ, ಯಾಕೆ ಹೋದವರು ವಾಪಸ್ ಬರಲಿಲ್ಲ ಅಂತ ಹೇಳೋ ವಿಚಾರ, ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅಂತ ಹೇಳುವಂಥ ವಿಚಾರ ಕೂಡ. ಹಾಗೆ ಅಂಥದ್ದು ತುಂಬ ವಿಚಾರಗಳಿದ್ದಾವೆ. ಸೊ ಥ್ಯಾಂಕ್ ಯು, ನೀವು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಈ ಅಪರಾತ್ರಿ ನಿಮ್ಮನ್ನು ಕರ್ಕೊಂಡು ಬಂದು ನಿಮಗೆ ಡಿಸ್ಟರ್ಬ್ ಮಾಡಿದ್ದೇನೆ. ಪರವಾಗಿಲ್ಲ, ಆದರೂ ನಿಮಗೇನಾದ್ರು ಹೆದರಿಕಿಲ್ಲಲ್ಲ? ಏನು ಹೆದರಿಕಿಲ್ಲಲ್ಲ ಅದೇ ಸರ್. ಪೆರಿಯ ಶಾಂತಿ ಅಂತ ಹೇಳುವಾಗ ಅದು ಒಂದು ಅಲ್ಲಿಯ ಜಂಕ್ಷನ್ನು, ಹೆಚ್ಚು ಜನರು, ತುಂಬ ಜನರು ಓಡಾಡುವ ಜಾಗ. ಆದರೆ ಕೆಲವೊಂದು ಸತಿ ವಾಹನದ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಹೋಗುವಾಗ ವಾಹನಗಳನ್ನು ನಿಲ್ಲಿಸೋದಿಲ್ಲ, ಯಾರಾದರೂ ಕೈ ಹಿಡಿದ್ರೂ ಕೂಡ ಅವ್ರು ನಿಲ್ಲಿಸೋದಿಲ್ಲ. ಯಾಕೆ ಸರ್ ಅದು, ಯಾಕೆ ಹಾಗೆ ಆಗ್ತಾ ಇದೆ, ಯಾಕಾಯಿತು? ಈ ಪೆರೆಶಾಂತಿ ಅಂತ ಹೇಳಿದರೆ ಭಾಳ ಹಿಂದಿನಿಂದ ಕೂಡ ಅದು ಕಾಡು ಪ್ರದೇಶ. ಸಾಮಾನ್ಯವಾಗಿ ನಾವು ಕೊಕ್ಕಡದಿಂದ ಅದನ್ನು ಉಪಯೋಗಿಸಬೇಕಿತ್ತು. ಆದರೆ ಹಿಂದೆ ಏನಾಗ್ತಿದೆ ಅಂತ ಹೇಳಿದರೆ, ಕೊಕ್ಕಡದಿಂದ ಗೋಳಿತೊಟ್ಟು ಉಪ್ಪರಪಳಿಕೆ ಮಾರ್ಗವಾಗಿ ಹೋಗ್ತಿತ್ತು. ಅದು ಅದೇ ರಾಜಲಕ್ಷ್ಮಿ ಬಸ್ ಇತ್ತು, ಅದರಲ್ಲಿ ಹೋಗುತ್ತೆ ಎಲ್ಲರೂ ಸಹ. ಮಾರ್ಗ ಸರಿ ಇರಲಿಲ್ಲ. ಆದರೆ ಮತ್ತು ನೆಲ್ಲೇಡಿಗೆ ಹೋಗುವವರು ಕೂಡ ಪುತ್ತಿಯ ಮಾರ್ಗವಾಗಿ ಹೋಗ್ತಿದ್ದದ್ದು, ಅದು ಸಹ ಒಳದಾರಿ. ಈ ಮಾರ್ಗವನ್ನು ಉಪಯೋಗಿಸ್ತಾ ಇರಲಿಲ್ಲ. ಮತ್ತು ಕೆಲವು ವರ್ಷಗಳ ನಂತರ ಬಸ್ಸು ರಾಷ್ಟ್ರೀಕರಣ ಆಯಿತು. ಅಂದರೆ ಎಲ್ಲ ಬಸ್ಸುಗಳು ಗೌರ್ಮೆಂಟ್ ಬಸ್ ಆಯಿತು. ಅಷ್ಟಾಗುವಾಗ ಅವರು ಹೇಳಿದರು, ನಾವು ತೋಡಿನ ಮೇಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ದೊಡ್ಡ ಮಾರ್ಗದಲ್ಲಿ ಹೋಗಬೇಕಂತ ಹೇಳಿದರು. ಹಾಗೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕವನ್ನು ಕೊಕ್ಕಡದ ಮೂಲಕವೇ ಸರಿಯಾಗಿ ಮಾರ್ಗವನ್ನು ಮಾಡಿಕೊಟ್ಟರು. ಅದರ ಮೇಲೆ ಎಲ್ಲ ಗೌರ್ಮೆಂಟ್ ಬಸ್ಸುಗಳು ಕೂಡ ಕೊಕ್ಕಡ, ಪೆರೆಶಾಂತಿ, ನೆಲ್ಲೇಡಿ, ಉಪ್ಪಿನಂಗಡಿ, ಮಂಗಳೂರು ಹೋಗುವಂಥ ಪರಿಪಾಠ ಆಯಿತು. ಆ ಕಾಲದಲ್ಲಿ ಕೂಡ ನಾವೆಷ್ಟೇ ಹೇಳಿದರೂ ಕೂಡ ಜನರು ಮಾತ್ರ ಸರಿಯಾಗಿ ಒಂದು ಸೈಕಲ್ನಲ್ಲಿ ಹೋಗುವವರು ಅಥವಾ ಮೋಟರ್ ಸೈಕಲ್ನಲ್ಲಿ ಹೋಗುವವರು ಅದರಲ್ಲಿ ಹೋಗ್ತಿರಲಿಲ್ಲ. ಕಾರಣ ಏನಂತ ಹೇಳಿದರೆ, ಈ ಪೆರೆಶಾಂತಿ ಮೂಲಕ ಬರುವ ಮಾರ್ಗವನ್ನು ಉಪಯೋಗಿಸ್ತಿದ್ದದ್ದು ಸಾಮಾನ್ಯವಾಗಿ ಘಟ್ಟದ ಪ್ರದೇಶದವರು ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತಿದ್ದರು. ಆವಾಗ ಗಾಡಿ ಬರ್ತಿತ್ತು ಅವ್ರದ್ದು. ಆ ಗಾಡಿಯಲ್ಲಿ ಅವರು ಬೆಲ್ಲ, ಆಮೇಲೆ ಮೆಣಸು, ಇಂಥ ಬೇರೆ ಬೇರೆ ಪದಾರ್ಥಗಳನ್ನು ತರ್ತಿದ್ರು. ಆವಾಗ ಅವರು ಆ ಪೆರೆಶಾಂತಿ ಮಾರ್ಗವಾಗಿ ಅನಿವಾರ್ಯವಾಗಿ ಬರ್ತಿದ್ರು, ಗಾಡಿ ಹೊಡ್ಕೊಂಡು ಬರ್ತಿದ್ರು. ಬಂದರೆ ಇಲ್ಲಿ ಅವರು ವ್ಯಾಪಾರ ಮಾಡಿ ತುಂಬ ದಿನಗಳ ಕಾಲ ನಿಂತು ಮತ್ತು ಅವರು ಅವರ ಮಾಲೆಲ್ಲ ಖಾಲಿ ಆದಮೇಲೆ ಅವರು ಹೋಗುತ್ತೆ. ಆದರೆ ಅದು ಹೊರತಾಗಿ ಸಾಮಾನ್ಯ ಜನರು ಹೋಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದರೆ, ಆವಾಗ ಒಂದು ಮೊದಲು ಹೆದರಿಕೆ ಇದ್ದದಂತ ಹೇಳಿದರೆ ಕಳ್ಳರದ್ದು ಒಂದು ಹೆದರಿಕೆ ಇತ್ತು. ಆಮೇಲೆ ಅಲ್ಲಿ ಜನರು ಒಂದು ಅಂಗಡಿ ಆಗಲಿ ಒಂದು ಮನೆ ಆಗಲಿ ಆ ಪ್ರದೇಶದಲ್ಲಿ ಇಲ್ಲ. ಸಾಮಾನ್ಯವಾಗಿ ಒಂದು ಕೊಕ್ಕಡದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇರುವವರೆಗೆ ಹೋಗುವವರೆಗೆ ಯಾವುದೇ ವೆಹಿಕಲ್, ಯಾವುದೇ ಒಂದು ಮನೆ ಇಲ್ಲ, ಬಸ್ ಸ್ಟ್ಯಾಂಡ್ ಆಗಲಿ ಏನಿಲ್ಲ. ಆವಾಗ ಜನರಿಲ್ಲ, ಅದನ್ನು ಉಪಯೋಗಿಸ್ತಾ ಇದ್ದು. ಹೇಗೆ ಹೋಗ್ತಿದ್ರು, ಯಾರ ಅಗತ್ಯ ಇದ್ದರೆ ಮಾತ್ರ ಬರೋದು. ಮೊದಲು ಆರಂಭವಾದದ್ದು ನನಗೆ ಗೊತ್ತಿದ್ದಂತೆ ಅದು ಒಂದು ಕಳ್ಳಕಾಕರ ಒಂದು ಜಾಗ ಅಂತೇಳಿ. ಅದರ ಮೇಲೆ ಸಾಮಾನ್ಯವಾಗಿ ಏನಾಯಿತು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಯಾರದ್ದಾದರೂ ಸಹ ಒಂದು ಮರ್ಡರ್ ಆದರೆ ಸಾಮಾನ್ಯವಾಗಿ ಅದನ್ನು ಬಿಸಾಡುವಂಥ ಜಾಗವೇ ಅದು ಯಾವುದು, ಪೆರೆಶಾಂತಿ ಕಾಡು. ಎಷ್ಟೋ ಜನರು ಹೋಗುವಾಗ ಅಲ್ಲಿ ಒಂದು ರೀತಿಯ ಹೊಡೆಯುವಂಥದ್ದು, ಬಡಿಯುವಂಥದ್ದು ಇತ್ಯಾದಿಗಳನ್ನೆಲ್ಲ ನೋಡಿದವರು ಇದ್ದಾರೆ.
ಇವಾಗ ನಮಗೆ ಸೋಷಿಯಲ್ ಮೀಡಿಯಾ ಉಂಟು, ಪೊಲೀಸ್ ಸ್ಟೇಷನ್ ನಂಬರ್ ಗೊತ್ತುಂಟು, ಫೋನ್ ಉಂಟು. ಹಿಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಅದನ್ನು ಅವರೇ ನೋಡಿಕೊಳ್ಳಿ, ನಮಗೆ ಯಾಕೆ ತಾಪತ್ರೆ ಅಂತ ಹೇಳುವವರೇ ಜಾಸ್ತಿ. ಮತ್ತು ಅಲ್ಲಿರೋ ಮರಗಳು, ಈಗ ಉದಾಹರಣೆಗೆ ಶಾಂತಿ ಮರ ಇರ್ಬೋದು, ಅದರ ಮೇಲೆ ನಾವು ಕೆತ್ತೆ ತೆಗೆಯುವ ಮರ ಇರ್ಬೋದು, ಆ ಮರಗಳೆಲ್ಲ ಅಲ್ಲಿ ತುಂಬ ಇತ್ತು. ಮತ್ತು ಅಲ್ಲಿ ಜೇನು ಹುಳಗಳು ತುಂಬ ಗೂಡುಗಳು ಇರ್ತಿದ್ದವು. ಆದ್ದರಿಂದ ಯಾರಾದರೂ ಹೋದರೆ ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದಂತ. ಸಾಮಾನ್ಯವಾಗಿ ಇದೇ ಒಂದು ಪ್ರಾರಂಭವಾದಂಥ ಒಂದು ಭಯ ಮತ್ತೆ ಜನರಲ್ಲಿ ಅದು ದೆವ್ವಗಳ ರೂಪವನ್ನು ಪಡೆಯುತ್ತಂತ ನನ್ನ ಅನಿಸಿಕೆ. ಸಾಮಾನ್ಯವಾಗಿ ಕತ್ತಲಾದ ಮೇಲೆ ಯಾರು ಸಹ ಹೋಗಲಿಕ್ಕೆ ಕೇಳೋದಿಲ್ಲ, ಒಬ್ಬರೊಬ್ಬರು ಹೋಗೋದಿಲ್ಲಲ್ಲ. ಮತ್ತು ಒಂದು ರಿಕ್ಷಾ ಮಾಡಿದರೆ ಅಥವಾ ಯಾರಾದರೂ ನಾವು ಕಾರ್ನಲ್ಲಿ ಒಂದು ಉಪ್ಪಿನಗಡಿ ಕಡೆಯಿಂದ ಬರುವುದಾದರೂ ಸಹ ಒಬ್ಬೊಬ್ಬರು ಹೋಗುವ ಕ್ರಮ ಇಲ್ಲ, ಜನ ಕಟ್ಟಿಕೊಂಡೇ ಹೋಗುವಂಥದ್ದು. ಆದ್ದರಿಂದ ಅದೊಂದು ಭಯದ ಒಂದು ಪ್ರದೇಶ ಅಂತೇಳಿ ನನ್ನ ಅಭಿಪ್ರಾಯ ಆಗಿದೆ. ಮತ್ತು ನಾವು ಇಲ್ಲಿಗೆ ಕೊಕ್ಕಡಕ್ಕೆ ಬರುವಾಗ ರಿಕ್ಷಾದಲ್ಲಿ ಬರಬೇಕು. ರಿಕ್ಷಾದಲ್ಲಿ ಕತ್ತಲಾದರೆ ರಿಕ್ಷಾದಲ್ಲಿ ಬರಬೇಕು. ಅದು ನೆಲ್ಯಾಡಿಯಲ್ಲಿ ಇಳಿದ್ರೆ ಅಥವಾ ಬೆಂಗಳೂರಿನಿಂದ ಬರುವಾಗ ಅಲ್ಲಿ ಪೆರೇಶಾಂತಿಯಲ್ಲಿ ಇಳಿದ್ರೂ ಸಹ ಈ ಕಡೆ ಬರುವ ಧೈರ್ಯ ಇಲ್ಲ. ಅದಕ್ಕೆ ನಾನು ಅವರ ಹತ್ರ ಕೇಳಿದೆ. ನನಗೆ ಎಷ್ಟೋ ಸರ್ತಿ ಅನುಭವ ಆಗಿದೆ. ನಾನು JCಯಲ್ಲಿ ಆಫೀಸರ್ ಆಗಿದ್ದೆ, ಮತ್ತು ಲಿಟ್ರೇಸಿ ಪ್ರೋಗ್ರಾಮ್ನಲ್ಲಿ ಸಹ ಒಂದು HRDಯಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಸಮಿತಿಯ ಸದಸ್ಯನಾಗಿದೆ. ಬೇರೆ ಕಡೆಗಳಲ್ಲಿ ಮೀಟಿಂಗ್ ಬರುವಾಗ ನನಗೂ ಕೂಡ ಅಂಥ ಕಷ್ಟಗಳು ಬಂದಿವೆ. ರಿಕ್ಷಾ ಡ್ರೈವರ್ಗಳು ಬರಲಿಕ್ಕೆ ಕೇಳೋದಿಲ್ಲ. ಅದರ ಮೇಲೆ ಕಾರ್ ಮಾಡಿದರೆ ಸಹ ಅವನಿಗೆ ವಾಪಸ್ ಹೋಗಬೇಕಲ್ಲ, ಅದು ಸಹ ಸಮಸ್ಯೆ. ಅದು ಯಾರಾದರೂ ಒಟ್ಟಿಗೆ ಮಾಡಿಕೊಂಡು ಬರಬೇಕು. ಅದು ಕಾರ್ ಇಲ್ಲಿ ಇರಲಿಲ್ಲ, ಉಪ್ಪಿನಗಡಿಯಲ್ಲಿತ್ತು. ಆವಾಗ ಅಂಥ ಕಷ್ಟಗಳು ಬಂದಿವೆ. ಅವರ ಹತ್ರವೇ ನಾನು ಕೇಳಿದೆ, ಏನು ಸಮಸ್ಯೆ ನಿಮಗೆ ಅಂತ. ಅವರು ಹೇಳಿದರು, ನಿಜವಾಗಿ ನೋಡಿದರೆ ನಮಗೆ ಹೋಗುವಾಗ ದೆವ್ವಗಳು ಕಾಣಿಸ್ತದೆ. ಅದು ಸಾಮಾನ್ಯವಾಗಿ ಸ್ತ್ರೀಯ ರೂಪದಲ್ಲಿ ಇರ್ತದೆ. ಆಮೇಲೆ ಕೂದಲೆಲ್ಲ ಕೆದರಿಕೊಂಡು ಇರ್ತದೆ. ಆಮೇಲೆ ಅದರ ಕಾಲು ಹಿಂಬದಿ ಮುಖವಾಗಿ ಅವರ ಕಾಲಿರ್ತದೆ ಅಂತೆಲ್ಲ ಹೇಳ್ತಿದ್ರು ಅವರು ಡ್ರೈವರ್ಗಳೆಲ್ಲ. ನನಗೆ ನೋಡಲಿಕ್ಕೆ ಸಿಕ್ಕಲಿಲ್ಲ. ಆದರೆ ಅವರು ಎಷ್ಟು ಹೆದರಿಕೆಯವರು ಅಂತ ಹೇಳಿದರೆ, ಅವರು ಬಾಡಿಗೆಯನ್ನು ಸಹ ಬಿಡ್ತಾರೆ ಬೇಕಾದರೆ ಆ ಮಾರ್ಗದಲ್ಲಿ ಬರ್ತಿರಲಿಲ್ಲ. ಮತ್ತು ಒಂದು ದೆವ್ವಗಳ ಒಂದು ಹೆದರಿಕೆ, ಆಮೇಲೆ ಜನಸಂಚಾರ ಇಲ್ಲ, ಮತ್ತು ದೊಡ್ಡ ದೊಡ್ಡ ಮರಗಳು, ಶಬ್ದ ಮಾಡುವ ಮರಗಳು, ಕಾಡು ಪ್ರಾಣಿಗಳು, ಆಮೇಲೆ ಕಳ್ಳಕಾಕರು, ಮತ್ತು ಇದೇ ಎಲ್ಲ ನಂಬಿಕೆಗಳಿಂದ ಪೆರೇಶಾಂತಿ ಮಾರ್ಗ ಎಂಬುದು ಪೆರೇಶಾಂತಿ ಜಂಕ್ಷನ್ ಮತ್ತು ಅಲ್ಲಿಂದ ಹೋಗುವವರಿಗೆ ತುಂಬ ಹೆದರಿಕೆ. ಮತ್ತು ಅದು ನಿಜವಾಗಿ ಕೂಡ ಈಗಲೂ ಕೂಡ ಹೆದರಿಕೆ ಹಾಗೇ ಉಳ್ಕೊಂಡಿದೆ. ಹೆದರಿಕೆ ಹಾಗೆ ಉಂಟು. ಉದಾಹರಣೆಗೆ ನಾನು ಅರ್ಜೆಂಟಾಗಿ ಒಬ್ಬರನ್ನು ನನ್ನ ಮಿತ್ರರೊಬ್ಬರ ಹತ್ರ ಕೇಳಿದೆ. ಇತ್ತೀಚೆಗೆ ಫೋನ್ ಮಾಡಿದೆ, ನನಗೆ ಒಂದು ರಿಕ್ಷಾ ಬೇಕಣ್ಣ ಬನ್ನಿ ಅಂತೇಳಿ. ಅವರು ರಾತ್ರಿಯಲ್ಲ ಬರಲಿಕ್ಕೆ ಹೆದರಿಕೆ, ಬಾರದೇ ಇರಲಿಕ್ಕೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಫ್ರೆಂಡ್. ಹಾಗೆ ಅವರೇನು ಮಾಡಿದರು, ಅವರು ಗಂಡ ಹೆಂಡತಿ ಮನೆಯಲ್ಲಿ ಇರೋದು, ಹೆಂಡತಿಯನ್ನು ಕರ್ಕೊಂಡು ಅವರು ಬಂದಿದ್ದಾರೆ. ನಾನು ಯಾಕೆ ಕೇಳಿದೆ, ಅವರು ಹೇಳಿದರು, ಹೋಗುವಾಗ ನೀವಿದ್ದೀರಿ, ಬರುವಾಗ ಯಾರಾದರೂ ಆಗಬೇಕಲ್ಲ, ಅದಕ್ಕೆ ನಾನು ಹೆಂಡತಿಯನ್ನು ಕರ್ಕೊಂಡು ಬಂದದು ಮಾಸ್ಟ್ರೇ ಅಂತ ಹೇಳಿದರು. ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಅವರಿಗೆ, ಬರದಿರಲಿಕ್ಕಾಗೋದಿಲ್ಲ. ಹಾಗಾದರೆ ನೋಡಿ, ಅವರಿಗೂ ನಿದ್ದೆ ಇಲ್ಲ, ಅವರ ಶ್ರೀಮತಿಯವರಿಗೂ ನಿದ್ದೆ ಇಲ್ಲ. ಹಾಗಾದರೆ ಎಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತೇಳಿ ಇದರಿಂದ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಈಗ ಕೂಡ ಹೆದರಿಕೆ ಉಂಟು. ಈಗ ಪೆರೇಶಾಂತಿಯಲ್ಲಿ ನೀವೇ ಹೇಳಿದ್ರಿ, ತುಂಬ ಹಿಂದೆ ಬೇರೆ ಬೇರೆ ಘಟನೆಗಳು ನಡೀತಿದ್ದು, ದುರ್ಘಟನೆಗಳು. ಅಂದರೆ ಎಲ್ಲೋ ಯಾರನ್ನೋ ಕೊಂದು ತಂದು ಅಲ್ಲಿ ಹಾಕ್ತಾಯಿದ್ರು, ಈ ಥರದ್ದೆಲ್ಲ ನಡೀತಾ ಇತ್ತು ಅಂತೇಳಿ. ಈಗ ಆ ಥರದ ಪ್ರಕರಣಗಳು ಕಡಿಮೆ ಆಗಿದೆಯಾ? ಅನಂತರ ಇತ್ತೀಚೆಗೆ ಸಾಧಾರಣವಾಗಿ ಸುಮಾರು 10-15 ವರ್ಷಗಳ ನಂತರ ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬದಲಾಗಿದೆ. ಆಮೇಲೆ ಯಾವಾಗ ಫೋನ್ ಬಂತು, ಆಮೇಲೆ ಕರೆಂಟು ಎಲ್ಲ ಕಡೆಗಳಲ್ಲಿ ಬಂತು, ಆಮೇಲೆ ವಾಹನಗಳು ಜಾಸ್ತಿ ಆದವು. ಆವಾಗ ಈಗ ಏನಾದರೆ ಯಾವುದೇ ಅಹಿತಕರ ಘಟನೆ ಆದರೆ ಅಥವಾ ಯಾವುದೇ ರೀತಿಯ ಪ್ರಾಣಗಳು ಅಥವಾ ಡೆಡ್ ಬಾಡಿ ಸಿಕ್ಕಿದರೆ ಅವುಗಳನ್ನು ಪೊಲೀಸ್ನವರು ಬರ್ತಾರೆ, ಮಾಜರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಆದ್ದರಿಂದ ಅವುಗಳ ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ. ಆದರೆ ಮಾಡುವವರು ಇವತ್ತಿಗೆ ಕೂಡ ಇದ್ದಾರೆ ಅದೇ ಜಾಗಗಳಲ್ಲಿ. ಈಗ ಅರ್ಸಿನ್ಮಕ್ಕಿ ಕಡೆಯವರೆಲ್ಲ
ಎಷ್ಟೋ ಜನ ಅದು ಬ್ಯಾಂಕಿನಲ್ಲಿದ್ದವರೆಲ್ಲ ಕೆಲವರೆಲ್ಲ ಮಾಡಿದ್ದು ಅದೇ ಜಾಗದಲ್ಲಿ, ಕಾಡು ಒಳಗಡೆ, ಕಾಡಿನ ಒಳಗಡೆ. ಹೌದು. ಅದು ಯಾಕೆ ಮಾಡ್ತಾರೆ ಯಾಕೆ ಇದು ಸ್ಪಾಟ್ ಆಗಿ ಬದಲಾಯಿತು ಈ ಪೆರಿಯ ಶಾಂತಿ? ಎಂತಕ್ಕೆ ಇದಕ್ಕೆ ಅಲ್ಲಿ ಜನ ಅಷ್ಟು ಬರಲಿಕ್ಕೆ ಕಾರಣ ಏನು? ಬೇರೆ ಎಲ್ಲೂ ಕಾಡು ಇಲ್ವೋ, ಪೆರಿಯ ಶಾಂತಿಗೆ ಬರಬೇಕಂತ? ಅವರು ಯಾರು ಸಹ ಇಲ್ಲ ಅಲ್ಲಿ ಆ ಜಾಗದಲ್ಲಿ ಒಂದು ಮಾಡಿದ್ರು ಸಹ ಗೊತ್ತಾಗೋದಿಲ್ಲ ಯಾರಿಗೆ ಸಹ, ಅದು ಸಹ ಇರ್ಬೋದು. ಆಮೇಲೆ ಅದೇ ಜಾಗದಲ್ಲಿ ಈಗ ಸಾಮಾನ್ಯ ಹಳ್ಳಿಯಲ್ಲಿ ನಂಬಿಕೆ ಅಂತ ಹೇಳಿದರೆ ಒಂದು ಅಲ್ಲಿಗೆ ಒಂದು ಹೇಳ್ತಾರಲ್ಲ, ಹಳ್ಳಿಯಲ್ಲಿ ಒಂದು ಎಳೀತದೆ ಅಂತೇಳಿ, ಆ ಜಾಗಕ್ಕೆ ನಮ್ಮನ್ನು ಎಳೀತದೆ ಅಂತ ಹೇಳ್ತಾರೆ ಹಳ್ಳಿಯಲ್ಲಿ. ಅದಕ್ಕೆ ಎಷ್ಟು ಸತ್ಯ ಅಂದರೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಯಾವುದಾದ್ರೂ ಒಂದು ಸ್ಪಾಟ್ನಲ್ಲಿ ಆದರೆ ಸಾಮಾನ್ಯವಾಗಿ ಅದೇ ಜಾಗದಲ್ಲಿ ಆಗುವ ಸಂಭವ ಹೆಚ್ಚು. ಹೇಳುವಾಗಲೂ ಸಹ ಹೇಳ್ತಾರೆ ಕೆಲವರೆಲ್ಲ, ಏನು ಹೇಳ್ತಾರೆ, ಸಾಲ ಜಾಸ್ತಿ ಇದ್ದರೆ, ಮನೆಯಲ್ಲಿ ತೊಂದರೆ ಕೊಟ್ಟರೆ, ಮನೆಯಿಂದ ಹೊರಗೆ ಹಾಕಿದರೆ ಹೇಳುವ ಕ್ರಮ ಉಂಟು. ನಾನು ಹೋಗಿ ಪೆರೇಶಾಂತಿ ಗಾರ್ಡ್ನಲ್ಲಿ ಜೀವ ತಗೊಳ್ಳಿಕ್ಕೆ ಉಂಟಂತ ಹೇಳುವವರಿದ್ದಾರೆ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಹಾಗೆ, ಈಗ ಯಾರು ಸಹ ಹೇಳೋದಿಲ್ಲ. ಆದ್ದರಿಂದ ಬಹುಶಃ ಅದು ನಂಬಿಕೆ ಮತ್ತು ಅಲ್ಲಿ ಆದ ಘಟನೆಗಳು ಕಾರಣ ಇರ್ಬೋದಂತ ನನ್ನ ನಂಬಿಕೆ. ಬಟ್ ನಿಮ್ಮ ಕಿವಿಗೆ ಯಾವ ಥರ ಬಿದ್ದಿದೆ ಈ ಪಾಸಿಟಿವ್, ಇವರು ರಂಗುರಂಗಿನ ಕಥೆಗಳನ್ನು ಕಟ್ಟಿದ್ದು, ಈ ಪೆರಿಯ ಶಾಂತಿಯ ಬಾಯಿಂದ ಬಾಯಿಗೆ ಬಂದದ್ದು? ಪೆರೇಶಾಂತಿಯ ಬಗ್ಗೆ ಭಾಳಷ್ಟು ಜನರು ವರ್ಣರಂಜಿತವಾಗಿ ಹೇಳ್ತಾರೆ. ಆಮೇಲೆ ಎಷ್ಟೋ ಜನ ಹೇಳುವುದನ್ನು ಕೇಳಿದೆ. ಅಲ್ಲಿ ಹೋದಾಗ ಅವರ ಕಾರ್ನಲ್ಲಿ, ಜೀಪಿನಲ್ಲಿ ಹೋಗುವವರು ಸಹ ಹೇಳ್ತಾರೆ, ಅಲ್ಲಿ ಹೋಗುವಾಗ ಯಾರೋ ಒಬ್ಬರು ಅಪರಿಚಿತರು ಬಸ್ಸನ್ನು, ನಮ್ಮ ಗಾಡಿಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಡ್ರೈವರುಗಳು ಹೇಳ್ತಿದ್ರು. ಅವ್ರು ಹೇಳಿದರು ಅಷ್ಟಾಗುವಾಗ ಅವರೇ ಒಂದು ಟೆಸ್ಟ್ ಮಾಡ್ತಿದ್ರಂತೆ, ಅದರ ಹತ್ತಿರ ಕಾಲು ಹೇಗಿದೆ ಅಂತೇಳಿ. ಮುಂದುಗಡೆ ಕಾಲು ಅವರದ್ದು ಮುಂದೆ ಅವರದ್ದು ಕಾಲು ಇಲ್ಲದಿದ್ದರೆ, ಅದು ಹಿಮ್ಮುಖವಾಗಿದ್ದರೆ ಅಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ಹೇಳ್ತಿದ್ರು ಅವರು ಡ್ರೈವರ್ಗಳೆಲ್ಲ. ಆದ್ದರಿಂದ ಆಮೇಲೆ ಜಾಸ್ತಿ ಒಂದು ಭಯ, ಆ ಪ್ರದೇಶದ ಬಗ್ಗೆ ಭಯ, ಆಮೇಲೆ ಒಂದು ಜನಸಂಚಾರ ಕಡಿಮೆ, ಆಮೇಲೆ ಇದರಿಂದ ಬಹುಶಃ ಜನರು ಭಯಪಟ್ಟು ಅನೇಕ ಕಥೆಗಳನ್ನು ಕಟ್ಟಿರಬಹುದು ಅಂತ. ಬಾಯಿಂದ ಬಾಯಿಗೆ ಬಂದದ್ದು, ಜಾಸ್ತಿ ಬಾಯಿಂದ ಬಾಯಿಗೆ ಬಂದದ್ದು. ಈಗ ಹಿಂದೆ ನಮ್ಮ ಕಾಲದಲ್ಲಿ ಇದ್ದ ಡ್ರೈವರ್ಗಳೆಲ್ಲ ಇದನ್ನು ನಮಗೆ ತುಂಬ ಕಥೆಗಳನ್ನು ಹೇಳ್ತಿದ್ರು. ಈಗ ಆ ಡ್ರೈವರುಗಳೆಲ್ಲ ಭಾಳಷ್ಟು ಜನ ತೀರಿಕೊಂಡಿದ್ದಾರೆ. ಈಗ ಕೊಕ್ಕಡದಲ್ಲಿ ಡ್ರೈವರುಗಳು ಜಾಸ್ತಿ. ಯಾಕಂತ ಹೇಳಿದರೆ ಇಲ್ಲಿ ಬಸ್ಸುಗಳು ಇರಲಿಲ್ಲ ಹಿಂದೆ. ಕಾರು ಜೀಪುಗಳಲ್ಲಿ ಎಲ್ಲ ಕೊಕ್ಕಡದಿಂದ ಉಪ್ಪಿನಂಗಡಿಗೆ ಹೋಗೋದಾದರೆ, ಆಮೇಲೆ ಇಲ್ಲಿ ಧರ್ಮಸ್ಥಳ ಕಡೆ ಹೋಗೋದಾದರೆ ಸಾಮಾನ್ಯವಾಗಿ ಅವರು ಬೇರೆ ವೆಹಿಕಲ್ನಲ್ಲಿ ಹೋಗ್ತಿದ್ದರು. ಆಗ ಡ್ರೈವರುಗಳು ತುಂಬ ಜನ ಇದ್ದರು, ಭಾಳ ಸರ್ವಿಸ್ ಆದವರು ಡ್ರೈವರುಗಳು ಕೂಡ ಇದ್ದರು. ಅವರು ಎಷ್ಟೋ ಜನ, ಒಂದು ಗಾಡಿಯಲ್ಲಿ ಕೂತ್ರೆ ಉಪ್ಪಿನಂಗಡಿಯಿಂದ ಈ ಕಡೆ ಬರೋದಾದರೆ ಅಥವಾ ಕೊಕ್ಕಡದಿಂದ ಆ ಕಡೆ ಹೋಗೋದಾದರೆ ಜನ ಆಗಬೇಕು, ಅವರಿಗೆ 15-12 ಜನ ಆಗಬೇಕು. ನಾವು ಮೊದಲು ಕೂತ್ರೆ ಅವರು ಏನು ಮಾಡ್ತಿದ್ರು, ನಮಗೆ ಬೋರ್ ಆಗ್ತದಲ್ಲ, ಹಾಗೆ ಅವರು ನಿಜವಾದ ಕಥೆಗಳನ್ನು ಹೇಳ್ತಿದ್ರು ನಮಗೆ. ಕಥೆಗಳಲ್ಲಿ ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಮತ್ತು ಪೆರೇಶಾಂತಿಗಳಲ್ಲಿ, ಕಾಡುಗಳಲ್ಲಿ, ಆಮೇಲೆ ಮಾರ್ಗದಲ್ಲಿ ಇರುವಂಥ ಕಥೆಗಳನ್ನು ಅವರು ನಮಗೆ ಹೇಳ್ತಿದ್ರು. ಅಂತೂ ಹಿಂದಿನಿಂದ ಇವತ್ತಿಗೆ ಕೂಡ ಅದನ್ನು ಹೇಳುವವರಿದ್ದಾರೆ. ಆದರೆ ನಮಗೆ ಏನಾಗ್ತದೆ ಅಂತೇಳಿದರೆ, ನಾವೀಗ ನಮಗೆ ಡ್ರೈವರ್ಗಳು ಜಾಸ್ತಿ ಸಿಗೋದಿಲ್ಲ, ಗೌರ್ಮೆಂಟ್ ಬಸ್ನಲ್ಲಿ ಹೋಗ್ತೇವೆ ಅಥವಾ ನಮ್ಮ ಗಾಡಿಯಲ್ಲಿ ನಾವು ಹೋಗ್ತೇವೆ. ನಿಜವಾಗಿ ಹೇಳುವವರಿದ್ದಾರೆ ಹಳ್ಳಿಯಲ್ಲಿ. ಸರ್, ನೀವು ನಂಬ್ತೀರಾ ಪಾಸಿಟಿವ್ ಆ್ಯಂಡ್ ನೆಗೆಟಿವ್? ನನಗೆ ನಿಜವಾಗಿ ನೋಡಿದರೆ ಸಣ್ಣದಿರುವಾಗ, ಚಿಕ್ಕದಿರುವಾಗ ನಮಗೆ ಹೆದರಿಕೆ ಇತ್ತು. ಆದರೆ ದೊಡ್ಡವರಾದ ಮೇಲೆ ಅಂಥ ಹೆದರಿಕೆ ಇಲ್ಲ. ಆದರೆ ಎಲ್ಲರೂ ಹೇಳುವಾಗ ನಾವು ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಒಳ್ಳೆಯ ಶಕ್ತಿ ಮತ್ತು ಒಂದು ದುಷ್ಟಶಕ್ತಿ ಎಂಬುದು ಉಂಟು. ಆದರೆ ನಾವೇ ಹೇಳಲಿಕ್ಕಾಗೋದಿಲ್ಲ ಅದುವೇ ದುಷ್ಟಶಕ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೇಯ್ನ್ ನಮಗೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳೇ ಅದು. ಅಂದರೆ ಹೆದರಿಕೆಯಿಂದಲೇ ಅವುಗಳೆಲ್ಲ ಜಾಸ್ತಿಯಾಗಿ ಇರ್ತದೆ. ಮತ್ತು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನು ಚಿಕ್ಕದಿರುವಾಗ ನನಗೆ ನಮಗೆ ಹೆದರಿಕೆ ಇತ್ತು, ನಂಬಿಕೆ ಕೂಡ ಇತ್ತು.